ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಮಲ. ಇದು ಸೋಮವಾರದ ಬ್ಲಾಗ್ ಆಗಿರುತ್ತೆ. ನೋಡಿ, ಬೆಕ್ಕುಗಳು ಬಿಸಿಲು ಕಾಯ್ತಾ ಮಲಗಿದ್ದಾವೆ. ತಿಂಡಿಗೆ ಇವತ್ತು ಇಡ್ಲಿ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡಿದ್ದೆ. ನೆನ್ನೆನೇ ರುಬ್ಬಿಟ್ಟಿದ್ದೆ ಇಡ್ಲಿಗೆ ಅಂತ ಹೇಳಿ. ಬೇಸಿಗೆ ಇರೋದ್ರಿಂದ ಚೆನ್ನಾಗಿ ಉಬ್ಬಿ ಬಂದಿತ್ತು. ನನ್ನ ಮಗನಿಗೆ SSLC ಎಕ್ಸಾಮ್ ಎಲ್ಲ ಮುಗೀತು, ರಜೆ ಕೊಟ್ಟಿದ್ದಾರೆ. ಮಗಳಿಗೆ ರಜೆ ಕೊಟ್ಟಿಲ್ಲ ಇನ್ನೂ. ಕುಸ್ಮನ್ ಕಾಲೇಜಲ್ಲಿ ಇವತ್ತೊಂದು ಫಂಕ್ಷನ್ ಇದೆ, ಅದಕ್ಕೋಸ್ಕರ ಅವಳು ಡ್ಯಾನ್ಸಿಗೆ ಸೇರಿದ್ದಾಳೆ. ಅದಕ್ಕೆ ನಾನು ಮತ್ತು ನಮ್ಮ ಹಸ್ಬೆಂಡು ಕುಸ್ಮ ಹೋಗ್ತಾಯಿದ್ದೀವಿ. ಅಲ್ಲಿ 2 ಟಿಕೆಟ್ ಕೊಟ್ಟಿದ್ದಾರೆ, ಜಾಸ್ತಿ ಯಾರೂ ಬರೋ ಹಾಗಿಲ್ಲ, ತುಂಬ ಸ್ಟ್ರಿಕ್ಟು ಕಾಲೇಜು. ಅದಕ್ಕೋಸ್ಕರ ನಾನು ಮತ್ತು ನನ್ನ ಹಸ್ಬೆಂಡು ಹೋಗ್ತಾಯಿದ್ವಿ. ಆ ಕಾಲೇಜು ನನ್ನ ತಂಗಿ ಮನೆ ಪಕ್ಕದಲ್ಲೇ ಇರೋದ್ರಿಂದ ನನ್ನ ತಂಗಿ ಮನೆಗೆ ಹೋಗ್ತಾಯಿದ್ದೀವಿ. ಸಂಜೆ 6 ಗಂಟೆಗೆ ಅಲ್ಲಿ ಓಪನ್ ಆಗುತ್ತೆ ಕಾಲೇಜು. ಸೊ ಅದಕ್ಕೋಸ್ಕರ ತಿಂಡಿ ಎಲ್ಲ ತಿಂದು ಅವರು ಮೈಸೂರಿಗೆ ನನ್ನನ್ನು ಬಿಟ್ಬಿಟ್ಟು ಹೊರಡ್ತೀನಿ ಅಂತ ಹೇಳಿದರು. ಸಂಜೆ ಅಷ್ಟೊತ್ತಿಗೆ ಬರ್ತೀನಿ ಅಂತ. ಸರಿ ಅಂತ ಹೇಳಿ ಎಲ್ಲರೂ ತಿಂಡಿ ತಿಂದ್ಕೊಂಡು ಹೊರಡ್ತಾಯಿದ್ದೀವಿ. ಈ ಇಡ್ಲಿ ಜೊತೆ ನಾನು ಚಟ್ನಿ ಏನು ಮಾಡ್ತಾಯಿಲ್ಲ, ಚಟ್ನಿನ ಜಾಸ್ತಿ ಯಾರೂ ತಿನ್ನಲ್ಲ. ಅದಕ್ಕೋಸ್ಕರ ಬರೀ ಪಲ್ಯ ಮಾತ್ರ ಮಾಡೋಣ ಅಂತ ಅಂದ್ಬಿಟ್ಟು ಆಲೂಗೆಡ್ಡೆನ ಒಂದು 6ರಿಂದ 7 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬೇಯಿಸಿ ಇಟ್ಕೊಂಡು ಒಂದು 2 ವಿಷಲು ಕೂಗಿದ್ರೆ ಸಾಕು, ಚೆನ್ನಾಗಿ ಬೇಯುತ್ತೆ. ಒಂದು ಕಡೆ ಇಡ್ಲಿಗೆ ಮಡಗಿದೆ, ಒಂದು ಕಡೆ ಆಲೂಗೆಡ್ಡೆ ಬೇಯಿಸೋದಕ್ಕಿಟ್ಟೆ. ಇವಾಗ ಆಲೂಗೆಡ್ಡೆ ಎಲ್ಲ ಬೆಂದಿದೆ. ಈ ರೀತಿ ಸಿಪ್ಪೆ ತೆಗೆದು ಸಣ್ಣದಾಗಿ ಚಾಕಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ಇಡ್ಲಿ ಕೂಡ ಚೆನ್ನಾಗಿ ಬೆಂದಿದೆ. ನನ್ನ ಹಸ್ಬೆಂಡ್ಗೆ ಇಡ್ಲಿ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ಒಂದು ಬಾಣಲೆಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ, 2 ಟೀ ಸ್ಪೂನ್ ಕಡಲೆಬೇಳೆ, ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಕೆಂಪಿಗೆ ಹುರ್ಕೊಳ್ತೀನಿ. ಇದನ್ನು ಹುರ್ಕೊಂಡಾದ್ಮೇಲೆ ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಈ ರೀತಿ ಕಟ್ ಮಾಡಿಕೊಂಡು. ಇದೆಲ್ಲ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಇದಕ್ಕೆ ಒಂದು ಟೊಮೊಟೊನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನೂ ಕೂಡ ಹಾಕ್ಕೊಳ್ತೀನಿ. ಇದನ್ನು ಹಾಕ್ಕೊಂಡು ಬೇಯಿಸಿ ಇಟ್ಕೊಂಡಿರುವಂಥ ಆಲೂಗೆಡ್ಡೆನ ಕಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಕೂಡ ಇದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು. ಇದಕ್ಕೆ ಕರಿಬೇವು ಕೂಡ ಹಾಕ್ಕೊಳ್ಬೇಕು. ನಾನು ಕರಿಬೇವು ಮನೇಲಿ ಇರಲಿಲ್ಲ, ಅದಕ್ಕೋಸ್ಕರ ಹಾಕಲಿಲ್ಲ. ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಂಡ್ರೆ ತುಂಬ ಅದ್ರ ಫ್ಲೇವರ್ ತುಂಬ ರುಚಿಯಾಗಿ ಬರುತ್ತೆ. ಎಲ್ಲ ಮಿಕ್ಸ್ ಮಾಡಿದ್ಮೇಲೆ 1-2 ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಕೂಡ ನಾನು ಒಂದು ಬೌಲ್ಗೆ ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ ಗ್ರೇವಿ ಥರ ಬರಲಿ ಅಂತ ಈ ರೀತಿ ಹಾಕ್ಕೊಳ್ತೀನಿ. ಇದನ್ನು ಹಾಕಿದ್ಮೇಲೆ ಒಂದು 2 ಲೋಟದಲ್ಲಿ ನೀರು ಹಾಕ್ತೀನಿ. ಅಂದರೆ ದೊಡ್ಡ ಗ್ಲಾಸ್ ಆಗಿದ್ದರೆ ಒಂದು ಅರ್ಧ ಗ್ಲಾಸ್ ನೀರು ಸಾಕು. ನಾನು ಸಣ್ಣ ಗ್ಲಾಸ್ ತೊಗೊಂಡಿರೋದಕ್ಕೋಸ್ಕರ ಒಂದು 2 ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಬರೋ ತನಕ ನೀರು ಹಾಕ್ಕೊಂಡು ಕೈ ಬಿಡ್ದಾಗೆ ಒಂದು 3 ನಿಮಿಷ ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಆಲೂಗೆಡ್ಡೆ ಪಲ್ಯ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇಡ್ಲಿ ಜೊತೆ ತಿನ್ನೋದಕ್ಕೆ ತುಂಬಾ ಅದ್ಭುತ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಎಲ್ರಿಗೂ ತಿಂಡಿ ಹಾಕ್ಕೊಟ್ಟೆ, ತಿಂಡಿ ತಿಂದರು. ಕುಸುಮ ತಿಂಡಿ ತಿಂದು ಕಾಲೇಜ್ಗೆ ಹೊರಟ್ಲು. ನಾನು ಕೂಡ ತಿಂಡಿ ಹಾಕ್ಕೊಂಡು ತಿಂದ್ಕೊಂಡು ನನ್ನ ತಂಗಿ ಮನೆಗೆ ನಾನು ಮತ್ತು ನನ್ನ ಹಸ್ಬೆಂಡು ಹೊರಡ್ತೀವಿ. ನನ್ನ ಮಗ ಬರಲಿಲ್ಲ, ಅವನಿಗೆ ಸ್ವಲ್ಪ 2-3 ಜನ ಫ್ರೆಂಡ್ಸ್ ಸಿಕ್ಕಿದ್ರು, ಅವ್ರ ಜೊತೆ ಆಟ ಆಡ್ತೀನಿ ಅಂತ ಅಂದ್ಬಿಟ್ಟು ನೀವು ಹೋಗಿ ನಾನು ಬರಲ್ಲ ಅಂತ ಹೇಳ್ದೆ. ಸರಿ ಅಂತ ನಾವೇ ಹೊರಡ್ತಾ ಇದ್ದೀವಿ. ನನ್ನ ತಂಗಿ ಮಗ ಎಷ್ಟೊಂದು ಮಾತಾಡೋದು ಕಲ್ತಿದ್ದಾನೆ ಅಂದರೆ ತ್ರಿಷು, ಅಷ್ಟೊಂದು ಮಾತಾಡ್ತಾನೆ. ನೋಡಿ, ಅವ್ರ ಮನೇಲಿ ಒಂದು 1000 ಕಾಲು ಬಂದುಬಿಟ್ಟಿತ್ತಂತೆ. ಅದ್ರ ಬಗ್ಗೆ ಯಾವ ಥರ ಮಾತಾಡ್ತಾ ಇದ್ದೀನಂತೆ ಒಂದು ಸಲ ನೋಡ್ಕೊಂಡು ಬನ್ನಿ. ಒಂದು ನಡೀತಂತೆ, ಅಪ್ಪ ಕಲೆ ಬೀಜ ಅಂದ್ಬಿಟ್ಟು ತಗೊಂಡು ಕಲೆ ಬೀಜನ ಮತ್ತಂತೆ ಕೆಂಪು ಕೆಂಪಾದ್ರೆ ಅದು
ಸತ್ತೋಯ್ತು. ಅಯ್ಯಪ್ಪ. ಆಮೇಲೆ ಹೊಲ್ತಿ ಮನೆ ಕಲ್ಸಿ ಆಮೇಲೆ ಸತ್ತೋಯ್ತಲ್ಲ. ಏನು ಅಪ್ಪ ಹೊಲಿತು. ಆಮೇಲೆ ಸತ್ತೋಯ್ತು. ಅದ್ರ ಹೆಸರೇನು? ಅದ್ರ ಹೆಸರು ಕೆಂಪೈತಲ್ಲ, ಕೆಂಪು ಚೌರ್ಕಲ್ಲು. ಚಾರ್ಕಲ್. ಅಯ್ಯಪ್ಪ, ಹಂಗಿತ್ತ? ದಪ್ಪ ಹೊಡಿತು. ಎಷ್ಟಪ್ಪ ಇತ್ತು? ಇತ್ತು. ಹೊಡಿಯಕ್ಕೆ ಬಂದಿತ್ತಾ? ನನ್ನಲ್ಲ ಕಡೆಗೆ. ಇನ್ಯಾರನ್ನ? ನನ್ನಂದ್ರೆ ಬೇರೆ ಚೋರ್ಕೊಂಡ್ಬಿಟ್ಟಿತ್ತು. ಬೆಂಕಿದು ಬೆಂಕಿ ಚಾರ್ಕಲ್ ಬಂದಿತ್ತಲ್ಲ ಅದು. ಆಮೇಲೆ ಏರಿತ್ತು. ಅಷ್ಟು ನಮ್ಮನೇಲಿ ಇತ್ತು. ಹೊರಕೊಂಡು ಇಲ್ಲಿಂದ ಹೋಗಿ ಇಲ್ಲಿಗೆ ಹೋಗಿ ಆಚೆಗಿಂದ ಆಮೇಲೆ ದಿಗನ್ ಮನೆ, ಚಿಕನ್ ಮನೆ, ಆಮೇಲೆ ಅಡಿಗೆ ಮಾಡ್ತಾರಲ್ಲ ಅಲ್ಲಿಗೆ ಹೋಗಿ ಆಮೇಲೆ ಎಲ್ಲ ಕಡೆ ಓಡಾಡ್ತಿತ್ತಾ? ನಮ್ಮನೆ ಒಳಗೆ ಇಲ್ಲಿವರೆಗೆ ಕಪ್ಪೆ ಸೇರ್ಕೊಂಡು ಇಲ್ಲಿಗೆ ಹೋಯ್ತು. ಇಲ್ಲಿಗೆ ಮನೆ ಕಟ್ಟು. ಆಮೇಲೆ ನೋಡ್ಬಿಟ್ಟು ಆಮೇಲೆ ಸೈಕಲ್ ಅಂಟು ಮುಟ್ಟೋಯ್ತು. ವಾ, ಹ್ಯಾಂಡ್ಲು ಮುರ್ದೈತಾ? ಸೈಕಲ್ದು. ಯಾರು ಮುರ್ದಾಕಿದ್ದು? ಅಯ್ಯ, ಯಾರು ಗೊತ್ತಾ? ಇದು ಫೋನ್ ಆಯ್ತು. ನಿಂದ ಅದು ಫೋನು? ಆಮೇಲೆ ಇದೆಲ್ಲ ಇತ್ತಲ್ಲ, ಅದು ಸೈಕಲ್ ಅಂಡು ಮುಟ್ಟಾಯ್ತು. ಅಯ್ಯಯ್ಯೋ. ನೋಡಿದ್ರಲ್ವಾ ಎಷ್ಟೊಂದು ಚೆನ್ನಾಗಿ ಮಾತಾಡೋದು ಕಲ್ತಿದ್ದಾನೆ. ಒಂದು 1000 ಕಾಲು ಬಂದುಬಿಟ್ಟಿತ್ತು ಅಂತ ಅದನ್ನು ಕಾರ್ಗೆಲ್ಲ ಹೋಲಿಸ್ಕೊಂಡು ಯಾವ ರೀತಿ ವರ್ಣನೆ ಮಾಡ್ತಾ ಇದ್ದ. ಅವನ ಜೊತೆ ಮಾತಾಡ್ತಾ ಹಂಗೆ ಸ್ವಲ್ಪ ಮಲಗಿದ್ದು. ಮತ್ತೆ ಸ್ವಲ್ಪ ಸಿಟಿ ಕಡೆ ಹೋಗಬೇಕಾಗಿತ್ತು. ನಾನು ಮತ್ತು ನನ್ನ ತಂಗಿ ಇಬ್ಬರು ಹೋಗಿದ್ದು. ಅಷ್ಟೊತ್ತಿಗಾಗಲೇ ಕಾಲೇಜ್ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು. ಅಲ್ಲಿಗೆ ಬಂದ್ವಿ. ಎಲ್ಲರಿಗೂ 2 ಟಿಕೆಟ್ ಕೊಟ್ಟಿರೋದ್ರಿಂದ ನನ್ನ ಹಸ್ಬೆಂಡು ಬರಲ್ಲ, ನೀನೇ ಅನುನ ಕರ್ಕೊಂಡು ಹೋಗಿದ್ದು ಬನ್ನಿ, ನನಗೆ ಸ್ವಲ್ಪ ಲೇಟ್ ಆಗುತ್ತೆ ಬರೋದು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು, ನಮ್ಮನು ಮತ್ತು ತ್ರಿಷು 3 ಜನನೂ ಹೊರಟ್ವಿ. ಇಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆದಮೇಲೆ ಭರತನಾಟ್ಯ ಮಾಡಿದ್ರು. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಸಖತ್ತಾಗಿ ಮಾಡಿದರು. ನನಗಂತೂ ತುಂಬಾ ಇಷ್ಟ ಆಯಿತು. ಇಲ್ಲಿ ನೋಡಿ, ತ್ರಿಷು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತಿದ್ದಾನೆ. ಹಾಗೆ ಒಂದು ಕ್ಲಿಪ್ ತಗೊಂಡೆ. ಸರಿ ಅಂತ ಹೇಳಿ ಇವಾಗ ಕುಚ್ಚು ಅಕ್ಕ ಯಾವಾಗ ಬರ್ತಾರೆ, ಕುಚ್ಚು ಅಕ್ಕ ಯಾವಾಗ ಡ್ಯಾನ್ಸ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದ. ಇನ್ನೊಂದು 2 ನಿಮಿಷ ಆಯಿತು, ಬರ್ತಾಳೆ ಇವಾಗ ಅಂತ ಹೇಳ್ತಾ ಇದ್ವಿ. ಸರಿ ಅಂತ ಕುಸುಮನ್ ಡ್ಯಾನ್ಸು ಬಂದೇ ಬಿಡ್ತು. ಇವ್ರದ್ದಾದ್ಮೇಲೆ ನೆಕ್ಸ್ಟ್ ಅವಳದೇನೆ. ಅವಳು ಬಂದ ತಕ್ಷಣ ನಮ್ಮ ತ್ರಿಷಿಗೆ ತುಂಬಾ ಜೋಶ್ ಬಂತು. ವಾವ್, ನಮ್ಮ ಕುಚ್ಚು ಅಕ್ಕ ಅಂತ ಕೂಗ್ತಾ ಇದ್ದ. ನೋಡಿ, ಇವಳನ್ನೇ ಹೇರ್ ಕಟ್ ಮಾಡಿಸಿರೋದ್ರಿಂದ ಈ ರೀತಿ ಡಿಫ್ರೆಂಟಾಗಿ ಕಾಣ್ತಾ ಇದ್ದಾಳೆ. ಅವಳಿಗೆ ಈ ರೀತಿ ಹೇರ್ ಕಟ್ ನಾನು ಮಾಡಿರೋದ್ರಿಂದ ತುಂಬ ಜನ ಇಷ್ಟಪಟ್ಟರು. ಚೆನ್ನಾಗಿ ಮಾಡಿದ್ದೀರಾ, ಮತ್ತು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅವಳಿಗೆ ಹೇರ್ ಸ್ಟೈಲ್ ಲುಕ್ಕು ಬೇರೆ ಥರನೇ ಚೇಂಜ್ ಆಗಿದೆ, ಚೆನ್ನಾಗಿದೆ. ಇವಾಗ ಡಿಫ್ರೆಂಟಾಗಿ ಇದೇ ರೀತಿ ಇರಬೇಕು ಅಂತ ಅವಳು ಕಾಲೇಜಲ್ಲೆಲ್ಲ ಇದೇ ರೀತಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರಂತೆ. ನನಗೂ ಕೂಡ ಕೇಳಿ ಖುಷಿ ಆಯಿತು. ನನ್ನ ಫೋನಲ್ಲಿ ವಿಡಿಯೋ ಮಾಡಿದ್ದು, ಅದು ವಿಡಿಯೋ ಕ್ಲಾರಿಟಿ ಅಷ್ಟು ಚೆನ್ನಾಗಿಲ್ಲ. ಅವಳು ಫೋನಲ್ಲಿ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವಳು ಫೋನ್ನ ಒಳಗಡೆ ಮಾಡಿಬಿಟ್ಟು ಕೊಡೋಕ್ಕೆ ಬರಲೇ ಇಲ್ಲ. ಆಮೇಲೆ ಕೊಡ್ತೀನಿ ಅಂತ ಹೇಳಿ, ಸೊ ಅದಕ್ಕೋಸ್ಕರ ನನ್ನ ಫೋನಲ್ಲಿ ಸ್ವಲ್ಪ ಈ ರೀತಿ ಬಂದಿದೆ. ಅಷ್ಟಾಗಿ ಕ್ಲಿಯರಾಗಿ ಬಂದಿಲ್ಲ. ನೋಡಿ ಹೇಗೆ ಮಾಡಿದ್ಲು ಡ್ಯಾನ್ಸು ಅಂತ, ಯಾವ ರೀತಿ ಇದೆ ಡ್ಯಾನ್ಸ್ ಅಂತ ಒಂದು ಸಲ ಕಮೆಂಟ್ ಮಾಡಿ ಹೇಳಿ. ಇವಾಗ ಎಲ್ಲ ಡ್ಯಾನ್ಸ್ ಎಲ್ಲ ಮುಗೀತು. ಈಗ ಪೇರೆಂಟ್ಸ್ ಕೂಡ ಡ್ಯಾನ್ಸ್ ಮಾಡಿ ಅಂತ ಎಲ್ಲ ಹೇಳಿ ಚೇರೆಲ್ಲ ಒಂದು ಕಡೆ ಎತ್ತು ಮಡಗಿಸಿ ಅಲ್ಲಿರೋ ಟೀಚರ್ಸ್ ಎಲ್ಲ ಹೇಳ್ತಾಯಿದ್ರು. ಒಂದು ವಿಡಿಯೋ ಮಾಡಿಕೊಂಡು ಸರಿ ಅಂತ ಮನೆ ಕಡೆಗೆ ಹೊರಟ್ವಿ.
ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.